ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನವನ್ನು ನಾವು ನೋಡಿದಾಗ, ನಮ್ಮ ಈ ಕಿವಿಗಳಲ್ಲಿ ಕಡೆಯ ತುತ್ತೂರಿ ಶಬ್ದವು ಕೇಳಿ ನಮ್ಮ ದೇಹವು ರೂಪಾಂತರವಾಗಲಿಕ್ಕೆ ಆತ್ಮಿಕ ಜೀವಿತದಲ್ಲಿ ನಾವು ಹೇಗೆ ಸಿದ್ಧವಾಗಿರಬೇಕೆಂಬುದನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ನಮ್ಮ ಪಂಚೇಂದ್ರಿಯಗಳಲ್ಲಿ ಒಂದಾದ ಕಿವಿಗಳು ಹೇಗಿರಬೇಕೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಅನುದಿನದ ಜೀವಿತದಲ್ಲಿ ನಮ್ಮ ಕಿವಿಗಳಿಂದ ಅನೇಕ ವಿಷಯಗಳನ್ನು ಆಲಿಸುತ್ತೇವೆ. ದೇವರು ಕೊಟ್ಟ ಈ ಕಿವಿಗಳಿಂದ ಒಳ್ಳೆಯ ವಿಷಯಗಳನ್ನು, ದೇವರ ಸುವಾರ್ಥ ವಾಕ್ಯಗಳನ್ನು, ಸತ್ಯವೇದದ ಆಳವಾದ ಕಾರ್ಯಗಳನ್ನು ಹಾಗೂ ದೇವರ ಮಧುರವಾದ ಸ್ವರವನ್ನು ಕೇಳಲು ಕೂಡ ಬಯಸುತ್ತೇವೆ. ಆದರೆ ಸತ್ಯವೇದದಿಂದ ನಮ್ಮ ಕಿವಿಗಳ ಬಗ್ಗೆ ಕೆಲವು ವಾಕ್ಯಗಳನ್ನು ನಾವು ಧ್ಯಾನಿಸುವುದಾದರೆ, ವಿಮೋಚನಾ ಕಾಂಡ 21:6ರಲ್ಲಿ ನಮ್ಮ ಕಿವಿಗಳು ಚುಚ್ಚಲ್ಪಟ್ಟಿರಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ಒಬ್ಬನನ್ನು ದಾಸನನ್ನಾಗಿ ಅವನ ಯಜಮಾನ ಖರೀದಿ ಮಾಡಿಕೊಂಡರೆ ಅವನು ಅವನ ಯಜಮಾನನಿಗೆ ದಾಸನಾಗಿರುತ್ತಾನೆ. ಈ ರೀತಿಯಾಗಿ 6 ವರ್ಷ ಕಾಲ ಆಳು ಅವನ ಯಜಮಾನನಿಗೆ ಸೇವೆ ಮಾಡಿ 7ನೇ ವರ್ಷ ಅವನು ದಾಸತ್ವದಿಂದ ಬಿಡುಗಡೆ ಹೊಂದುತ್ತಾನೆ. ಆದರೆ ದಾಸನ ದಾಸತ್ವದ ಅವಧಿಯಲ್ಲಿ ದಾಸನ ಯಜಮಾನ ಅವನಿಗೆ ಮದುವೆ ಮಾಡಿಸಿಕೊಟ್ಟರೆ ಅವನ ಹೆಂಡತಿ ಮಕ್ಕಳು ಯಜಮಾನನಿಗೆ ದಾಸರಾಗಿರುವರು. 7ನೇ ವರ್ಷದಲ್ಲಿ ಹೆಂಡತಿ ಮಕ್ಕಳಿಗೆ ಬಿಡುಗಡೆ ಇರುವುದಿಲ್ಲ. ಒಂದು ವೇಳೆ 7ನೇ ವರ್ಷದಲ್ಲೂ ಸಹ ದಾಸನು ಯಜಮಾನನನ್ನು ಪ್ರೀತಿಸಿ ಬಿಟ್ಟು ಹೋಗಲು ಇಷ್ಟವಿಲ್ಲದೆ ಹೋದರೆ ದಾಸನು ಯಜಮಾನನನ್ನು ಮುಂದುವರಿಸಿ ಸೇವೆ ಮಾಡಬಹುದು. ಆದರೆ ಆ ದಾಸನನ್ನು ದೇವರ ಬಳಿಗೆ ಕರಕೊಂಡು ಕದದ ಹತ್ತಿರ, ಬಾಗಿಲಿನ ನಿಲುವು ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಹೀಗೆ ಕಿವಿ ಚುಚ್ಚಿದರೆ ಅವನು, ಅವನ ಹೆಂಡತಿ ಮಕ್ಕಳು ಶಾಶ್ವತವಾಗಿ ತನ್ನ ಯಜಮಾನನಿಗೆ ದಾಸರಾಗಿರುವರು. ಆದರೆ ಹೊಸ ಒಡಂಬಡಿಕೆಯ ಕಾಲದವರಾದ ನಾವು ನಮ್ಮ ಯೇಸು ಕ್ರಿಸ್ತನಿಗೆ ಎಂದೆಂದಿಗೂ ದಾಸರಾಗಿರುವ ಹಾಗೆ ನಮ್ಮ ಕಿವಿಗಳು ಚುಚ್ಚಲ್ಪಟ್ಟಿದೆ. ಆತನ ಉಪದೇಶಕ್ಕೆ ಹಾಗೂ ಅದರಂತೆ ನಡೆಯುವುದಕ್ಕೆ ನಾವು ದಾಸರಾಗಿದ್ದೇವೆ. ಹೀಗೆ ಯೇಸುವಿನ ದಾಸರಾಗಿರಲು ನಮ್ಮ ಕಿವಿಗಳು ಚುಚ್ಚಲ್ಪಟ್ಟರೆ ಮಾತ್ರ ಆತನ ಬರೋಣದಲ್ಲಿ ತುತ್ತೂರಿಯ ಶಬ್ದ ನಮ್ಮ ಕಿವಿಗಳಿಗೆ ಕೇಳಿಸಲ್ಪಡುವುದು. ಪ್ರಿಯರೇ, ಎರಡನೆಯದಾಗಿ ಅಪೊಸ್ತಲರ ಕೃತ್ಯಗಳು 7:51ರಲ್ಲಿ ಸುನ್ನತಿ ಮಾಡಿಸಲ್ಪಟ್ಟಿರಬೇಕು. ಮನಶುದ್ಧಿಯೂ ಕರ್ಣಶುದ್ಧಿಯೂ ಇಲ್ಲದವರು ಯಾವಾಗಲೂ ಪವಿತ್ರಾತ್ಮನಿಗೆ ಎದುರಾಗಿ ಮಾತನಾಡಿ ದುಃಖಪಡಿಸುವವರಾಗಿರುತ್ತಾರೆ. ನಾವು ಎಂದೂ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹಾಕಲ್ಪಟ್ಟ ಪವಿತ್ರಾತ್ಮನನ್ನು ದುಃಖಪಡಿಸಬಾರದು. ಪ್ರಿಯರೇ, ನಾವು ಹೇಗೆ ಪವಿತ್ರಾತ್ಮನನ್ನು ದುಃಖಪಡಿಸುತ್ತೇವೆ? ನಮ್ಮ ದಿನನಿತ್ಯದ ಕ್ರಿಯೆಗಳಿಂದಾಗಿ, ನಮ್ಮ ಕೋಪ ದ್ವೇಷಗಳಿಂದಾಗಿ, ಒಬ್ಬರ ಮೇಲೆ ಒಬ್ಬರು ಕೋಪಗೊಂಡು ದಿನ, ವಾರ, ತಿಂಗಳು ಹಾಗೂ ವರ್ಷಗಟ್ಟಲೆ ಅವರೊಂದಿಗೆ ಮಾತನಾಡದೇ ಇರುವುದು, ಅವರೊಂದಿಗೆ ದ್ವೇಷದ ಸೇಡು ತೀರಿಸುವುದು, ಮುಯ್ಯಿಗೆ ಮುಯ್ಯಿ ತೀರಿಸುವುದು ಮುಂತಾದವುಗಳು. ಅಲ್ಲದೆ ದೇವರಿಗೆ ಕಾಣಿಕೆ ಸಲ್ಲಿಸುವಾಗ ನಿನ್ನ ಸಹೋದರನ ಮೇಲೆ ನಿನಗೆ ವಿರೋಧವಿದ್ದರೆ ಮೊದಲು ಕಾಣಿಕೆ ಅಲ್ಲೇ ಬಿಟ್ಟು ನಿನ್ನ ಸಹೋದರನೊಂದಿಗೆ ಸಂಧಾನವಾಗಿ ನಂತರ ಕಾಣಿಕೆ ಸಲ್ಲಿಸಬೇಕು. ಹಾಗೂ ಯಾರೊಂದಿಗಾದರೂ ಅಸಮಾಧಾನವಾದರೆ ಸೂರ್ಯ ಮುಳುಗುವುದಕ್ಕೆ ಮೊದಲು ಅವರೊಂದಿಗೆ ಸಂಧಾನ ಆಗದೆ ಹೋದರೆ ನಾವು ಪವಿತ್ರಾತ್ಮನನ್ನು ದುಃಖಪಡಿಸುವವರಾಗಿದ್ದೇವೆ. ಮನುಷ್ಯನ ಕೋಪ ದೇವರ ನೀತಿಯನ್ನು ನೆರವೇರಿಸುವುದಿಲ್ಲವಲ್ಲ. ಪ್ರಿಯರೇ, ನಾವು ಪವಿತ್ರಾತ್ಮನನ್ನು ದುಃಖಪಡಿಸದೆ ಸೈರಣೆಯಿಂದ ಇರುವುದಾದರೆ ಇಂತಹ ಕೆಟ್ಟ ಹಾಗೂ ಕೋಪವುಳ್ಳ ವ್ಯಕ್ತಿಗಳನ್ನಾದರೂ ಮಿತ್ರರನ್ನಾಗಿ ಮಾಡಬಹುದು. ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸೋಣ. ಅಂತಹವರು ಮಾತ್ರ ಆತನ ಬರೋಣದಲ್ಲಿ ತುತ್ತೂರಿಯ ಶಬ್ದ ಕೇಳಲು ಸಾಧ್ಯ. ದೇವರಿಗೆ ಮಹಿಮೆಯಾಗಲಿ. ಮೂರನೇದಾಗಿ ಯೆಶಾಯ 50:5 ತೆರೆಯಲ್ಪಟ್ಟಿರಬೇಕು. ಯೇಸು ತನ್ನ ಜೀವಿತ ಯಾತ್ರೆಯ ಅವಧಿಯಲ್ಲಿ ಈ ಭೂಮಿಯಲ್ಲಿದ್ದಾಗ ತನ್ನ ಕಿವಿಯನ್ನು ತೆರೆದಿದ್ದರು. ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ತನ್ನ ಗಡ್ಡವನ್ನು ಒಡ್ಡಿದನು. ಉಗುಳಿಸಿಕೊಳ್ಳುವ ಅವಮಾನಕ್ಕೆ ತನ್ನ ಮುಖವನ್ನು ಮರೆಮಾಡಲಿಲ್ಲ. ನಮ್ಮ ಕಿವಿಗಳು ಈ ರೀತಿಯ ಅವಮಾನ ಹಾಗೂ ನಿಂದೆಗಳನ್ನು ಸಹಿಸುವುದಕ್ಕೆ ತೆರೆಯಲ್ಪಟ್ಟಿದೆಯೋ? ಆಗ ಮಾತ್ರ ದೇವರ ಶಬ್ದ ಕೇಳಲು ಸಾಧ್ಯ. ಸಮುವೇಲನು, ಏಲಿ ಮತ್ತು ಅವನ ಮಕ್ಕಳು ಒಂದೇ ಸ್ಥಳದಲ್ಲಿದ್ದರೂ ಸಮುವೇಲನ ಕಿವಿಗಳು ಈ ರೀತಿಯಾಗಿ ತೆರೆಯಲ್ಪಟ್ಟಿದ್ದರಿಂದ ದೇವರ ಶಬ್ದವನ್ನು ಕೇಳಿದನು. ಆದರೆ ಏಲಿ ಮತ್ತು ಅವನ ಮಕ್ಕಳ ಕಿವಿಗಳು ತೆರೆಯಲ್ಪಡದ ಕಾರಣ ಅವರಿಗೆ ದೇವರ ಶಬ್ದ ಕೇಳಲು ಸಾಧ್ಯವಾಗಲಿಲ್ಲ.
ಈ ರೀತಿಯಾಗಿ ತೆರೆಯಲ್ಪಟ್ಟ ಕಿವಿಗಳಿಗೆ ಮಾತ್ರ ಯೇಸು ತನ್ನ ಎರಡನೇ ಬರೋಣದಲ್ಲಿ ಅಂತರಿಕ್ಷದಲ್ಲಿ ತನ್ನ ದೂತರೊಂದಿಗೆ ತನಗಾಗಿ ಸಿದ್ಧವಾಗಿರುವವರನ್ನು ಸೇರಿಸಿಕೊಳ್ಳಲು ಬರುವಾಗ ತನ್ನ ತುತ್ತೂರಿಯ ಶಬ್ದ ಕೇಳಿಸಿಕೊಳ್ಳಲು ಸಾಧ್ಯ. ಪ್ರೇರೆ 4ನೇದಾಗಿ ನಾವು ನೋಡುವಾಗ ಜ್ಞಾನೋಕ್ತಿಗಳು 18:15 ಜ್ಞಾನಿಯ ಕಿವಿಯು ತಿಳುವಳಿಕೆಯನ್ನು ಹುಡುಕುವುದು ಎಂಬುದಾಗಿ. ಜ್ಞಾನವನ್ನು ಹೇಗೆ ಸಂಪಾದಿಸುವುದು? ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯೋಬನು 28:12 ಯೋಬನು ಇದನ್ನೇ ಹೇಳುತ್ತಾನೆ, ಜ್ಞಾನವಾದರೂ ಎಲ್ಲಿ ಸಿಕ್ಕೀತು? ವಿವೇಕವು ದೊರೆಯುವ ಸ್ಥಳವೆಲ್ಲಿ? ಇತ್ತೀಚಿನ ದಿನಗಳಲ್ಲಿ ಹಣವಿದ್ದರೆ ಮನುಷ್ಯನಿಗೆ ಬೇಕಾದದ್ದೆಲ್ಲ ದೊರೆಯುತ್ತದೆ ಅಲ್ಲವೇ? ಆದರೆ ಜ್ಞಾನ ಮತ್ತು ವಿವೇಕ ದೊರೆಯುವ ಸ್ಥಳ ಯಾವುದು? ಇದು ಯಾವ ಕ್ರಯವಿಲ್ಲದೆ ಅತಿ ಸುಲಭವಾಗಿ ದೊರೆಯುತ್ತದೆ. ಅದೇನೆಂದರೆ ದೇವರಲ್ಲಿ ಭಯಪಡುವುದು, ಆತನ ಆಜ್ಞೆಗಳಂತೆ ಹಾಗೂ ವಾಕ್ಯಗಳಂತೆ ನಡೆಯುವುದು. ಈ ರೀತಿಯಾಗಿ ಜ್ಞಾನವುಳ್ಳ ಕಿವಿಯುಳ್ಳವರಿಗೆ ಮಾತ್ರ ಆತನ ಬರೋಣದಲ್ಲಿ ತುತ್ತೂರಿಯ ಶಬ್ದ ಕೇಳಲು ಸಾಧ್ಯ. ಪ್ರೇರೆ ಕೊನೆಯದಾಗಿ ಯೆಶಾಯ 50:4 ಜಾಗರಗೊಳಿಸಿರಬೇಕು. ಗೊತ್ತಿಲ್ಲದ ವೇಳೆಯಲ್ಲಿ ಕಳ್ಳನ ಹಾಗೆ ಯೇಸು ತನಗಾಗಿ ಆತುರದಿಂದ ಕಾದಿರುವವರಿಗಾಗಿ ಬರುವನು. ಅದು ಒಂದು ವೇಳೆ ನಿದ್ರೆಯ ಸಮಯವಿರಬಹುದು, ಕೆಲಸದ ವೇಳೆ ಇರಬಹುದು, ಪ್ರಯಾಣದಲ್ಲಿರಬಹುದು. ಯಾವ ದಿನದಲ್ಲಾಗಲಿ ಗಳಿಗೆಯಲ್ಲಾಗಲಿ ಆತನು ಬರುವಾಗ ಆತನ ಬರೋಣದ ತುತ್ತೂರಿಯ ಶಬ್ದ ಕೇಳಲು ನಮ್ಮ ಕಿವಿಗಳು ಜಾಗರೂಕತೆಯಿಂದಿರಬೇಕು. ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಬೆಳಬೆಳಗೂ ನನ್ನನ್ನು ಎಚ್ಚರಿಸಿ ಎಂಬುದಾಗಿ ಹೇಳುವಾಗ ಪ್ರತಿ ಮುಂಜಾನೆಯೂ ನಾವು ಎಚ್ಚರದಿಂದ ಜಾಗರೂಕರಾಗಿ ದೇವರನ್ನು ಸ್ತುತಿಸುವಂತಹ ವ್ಯಕ್ತಿಗಳಾಗಿರಬೇಕು. ಪ್ರೇರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂತೆ ದೇವರ ಮಕ್ಕಳಾದ ನಾವು ದೇವರಿಂದ ಅನುದಿನವೂ ಶಿಕ್ಷಣವನ್ನು ಹೊಂದಿಕೊಳ್ಳಬೇಕು. ಈ ರೀತಿಯಾದ ಅನುಭವಗಳನ್ನು ನಾವು ಹೊಂದಿಕೊಳ್ಳುವುದಾದರೆ ನಮ್ಮ ಕಿವಿಗಳು ಆ ಕಡೆ ತುತ್ತೂರಿಯ ಶಬ್ದ ಕೇಳಿ ರೂಪಾಂತರವಾಗಲಿಕ್ಕೆ ಸಹಾಯ ಮಾಡುತ್ತದೆ. ಅಂತಹ ಕೃಪೆ ನಂಬಿದ ವಾಕ್ಯಕ್ಕೆ ಒಪ್ಪಿಸಿಕೊಡುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಲ್ಲಿ. ಆಮೇನ್.